ಅಂತೇಳಿ ನಾ ಭಾಳ ತಮಾಷೆಯಾಗಿ ಹೇಳ್ತಿರ್ತೀನಿ. ಈಗ ನೋಡ್ರಿ ಎಷ್ಟು ಬ್ಲ್ಯಾಕ್ ಮನಿ ಸಿಗೋದಕ್ಕೈತದ, ಹೌದಾ? ಅದ್ರಾಗ ಎಲ್ಲರ ಒಬ್ಬ ಬ್ರಾಹ್ಮಣನ ಮನೆಯಾಗಾರ ಸಿಕ್ಕದೇನ್ರಿ? ಅದಕ್ಕೆ ನಿಮಗೆ ಬಡ ಬ್ರಾಹ್ಮಣ ಅಂದರೆ ಸಂತೋಷ ಪಡ್ರಿ. ನೀವು ನಮ್ಮ ಮನ್ಯಾಗ ನೋಟ್ ಇಲ್ಲ, ಇನ್ಕಮ್ ಟ್ಯಾಕ್ಸ್ನವ್ರು ನಿಮ್ಮ ಮನೆ ಹತ್ರ ಬರೋದಿಲ್ಲ. ಯಾಕೆ? ಕಣ್ಣನ ಮನೆಗೆ ಸಿಗ್ತಾವೆ, ಸಿಕ್ಕರೆ ಚಿಲ್ಲರೆ ಸಿಗ್ತಾವೆ ದಕ್ಷಿಣೆ. ನನ್ನ ಮನೆ ಭಾಳ ಆದ್ರೆ 150 ರೂಪಾಯಿ ಸಿಗ್ತಾವೆ. ಈಗ ಅವು ಚಲಾವಣೆಗೆ ಇನ್ನೂ ಹೋಗ್ತಾವೆ, ಅವು ಸಹಿತ ತೆಗಿತಾರೆ ಹಿಂಗಾತಂದ್ರೆ. ಹೀಗಾಗಿ ಸ್ನೇಹಿತರೆ, ಯಾವುದಕ್ಕೂ ನಾವು ಕುಗ್ಗುವಂಥ ಪ್ರಸಂಗ ಬೇಡ. ನೋಟ್ ಹೋದವು ಅಂತೇಳಿ ಏನು ಗಾಬರಿ ಆಗ್ಯಾರ ಜನ. ನೋಡ್ರಿ, ಬ್ರಾಹ್ಮಣರು ಗಾಬರಿ ಆಗಿರಿ. ಇವ್ರ ಕೈಯಾಗ ಗಂಟಿ ಮಂಗಳಾರತಿ ತಟ್ಟಿ ಇರೋತನ ಯಾವ ಇನ್ಕಮ್ ಟ್ಯಾಕ್ಸ್ನವರು ನಮ್ಮ ಹತ್ರ ಬರೋದಿಲ್ಲ. ಯಾಕೆ ಸರ್? ಮೊಬೈಲು ಬುಕ್ಕು ಇವೆರಡರ ನಡುವೆ ಜಗಳ ಆತಂತ. ಮೊಬೈಲಿಗೆ ಪುಸ್ತಕ ಮೊದಲಿಂದ, ಮೊಬೈಲ್ ಈಗ ಬಂತು, ಎರಡೂ ಜಗಳ. ಏನದ ಇನ್ನು ಓದಿದ್ರೆ ಏನದ ನೋಡ, ನಾನು ಒಂದು ಸಲ ಹಿಂಗೆ ಟ್ಯೂ ಅನಿಸ್ಬಿಟ್ರೆ ಸಾಕು, ಇಡೀ ಜಗತ್ತು ತೋರಿಸ್ತೇನೆ. ನಿಂದು ಏನು ಹೊಲ್ಟು ಮಾಡ್ಕೋ, ಹಿಂಗೆ ಅವಾಗ ಎರಡೂ ತಮ್ಮ ಬಗ್ಗೆ ಡೆಫಿನೇಷನ್ ಹೇಳ್ಕೊಂಡು ಅಂತ. ಏನು ಪುಸ್ತಕ ಅಂತಂತ, ಮೊಬೈಲ್ ಅಂತಂತ ಮೊದಲು. ಸಾರಿ, ಪುಸ್ತಕನೇ ಬರಲಿ ಮೊದಲು. ಫಸ್ಟು ಸರಸ್ವತಿ ಅಂತಂತೀವಿ ನಾವು. ಏನು ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೆ. ಇದು ನಮಗೆಲ್ಲ ಅನ್ವಯಿಸ್ತದೆ. ಯಾಕಂದ್ರೆ ನಾವೆಲ್ಲ ಪುಸ್ತಕ ಓದೋರು, ತಲೆ ತಗ್ಗಿಸಿ ಓದ್ತೀವಿ. ಮ್ಯಾಲೆ ಏನು ನಡೀತದೆ ನಮಗೆ ಗೊತ್ತಿರಂಗಿಲ್ಲ. ಆದ್ರೆ ನಾವು ಎದ್ದು ನಿಂತೀವಿ ಅಂದ್ರೆ ಮ್ಯಾಲೆ ನೋಡೋರೆಲ್ಲ ಕೆಳಗೆ ಬೀಳ್ತಾರೆ. ತಲೆ ತಗ್ಗಿಸಿ ನನ್ನನ್ನು ಓದು, ನಿನ್ನನ್ನು ತಲೆ ಎತ್ತಿ ನಿಲ್ಲುವಂತೆ ಮಾಡುತ್ತೇನೆ. ಫಸ್ಟ್ ಡೆಫಿನೇಷನ್ ಹಿಂಗಾತು. ಇದು ಮೊಬೈಲ್ ಗಾಬರಿ ಆಗಿಬಿಡ್ತು. ಏನು ಹೇಳ್ಬೇಕು? ಆದರೂ ಅದು ಸಣ್ಣಗೆ ಹೇಳಿತು. ತಲೆ ತಗ್ಗಿಸಿ ನನ್ನನ್ನೊಮ್ಮೆ ನೋಡು. ಮೊಬೈಲು ಏನು? ನಿನ್ನನ್ನು ಮತ್ತೆ ತಲೆ ಎತ್ತದಂತೆ ಮಾಡುತ್ತೆ. ಪುಸ್ತಕ ಓದ್ಯವ್ನ ಆ ಲೈನು, ಆ ಪುಸ್ತಕ ಮುಗೀತು ಅಂದ್ರೆ ತಲೆ ಎತ್ತಿ ನೋಡ್ತಾನೆ, ಮಂದ್ಯಾಗ ಬರ್ತಾನೆ ರೀ ಮಾತಾಡ್ಬೇಕಂತ ಹೇಳಿ. ಆದ್ರೆ ಮೊಬೈಲ್ ಒಮ್ಮೆ ತಲೆ ತಗ್ಗಿಸಿ ನೋಡ್ರಿ ನೀವು, ಯಾರ್ದು ಬಂದದ, ಯಾರಿಗೆ ಕಳಿಸಲಿ, ತಿಕ್ಕದ ಅದನ್ನು. ಈ ವಾಟ್ಸಪ್ ಮೊಬೈಲ್ ಕೊಡಿಸಿದ ಮಕ್ಕಳು ಬಚ್ಚಲ ತಿಕ್ಕೋದಕ್ಕೆ ಹಚ್ಚ್ರಿ, ಭಾಳ ಸ್ವಚ್ಛ ತಿಕ್ತಾರೆ. ಬ್ರಷ್ ಸಹಿತ ಬೇಕಿಲ್ಲ, ಬರೀ ಒಂದೇ ಬಟ್ಲೆ ತಿಕ್ತಾರ ಅವ್ರು. ಮೊಬೈಲ ಇದು ಬಚ್ಚಲನ ಮೊಬೈಲಪ್ಪ ಅಂತ ತಿಳ್ಕೊಂಬಿಡು ನೀನು. ವಾಟ್ಸಪ್ ಅಂತ ನೋಡಿ, ಅದ್ರಾಗನ್ನು ಸ್ವಚ್ಛಾಗಿ ಹೋಗ್ತಾವೆ. ಹಂಗೆ ಓದಿದವನಿಗೆ ಧೈರ್ಯ ಸ್ನೇಹಿತರೆ. ನಮಗೆಲ್ಲರ ಬೆನ್ನೆಲುಬಾಗಿರೋದು ನಾವು ಓದಿದಂಥ ವಿದ್ಯೆ. ಅದು ವೇದಜ್ಞಾನ ಇರ್ಬೋದು, ಬ್ರಹ್ಮಜ್ಞಾನ ಇರ್ಬೋದು, ಲೌಕಿಕ ವಿದ್ಯೆ ಇರ್ಬೋದು, ಸಂಗೀತ ಇರ್ಬೋದು. ಎಷ್ಟು ಜನ ಕಲಾವಿದರು, 59% ಕಲಾವಿದರಿದ್ದಾರಂತ ಬೆಳಗ್ಗೆ ಓದಿದೆ ನಾನು. ಎಷ್ಟು ಜನ ಎಲ್ಲ ರಂಗದಾಗ 50 ದಾಟೇ ಇದೀವಿ. IAS ಅಧಿಕಾರಿಗಳಿರ್ಬೋದು, ಯಾರ್ಯಾರು. ಇಷ್ಟೆಲ್ಲ ಹೆಮ್ಮೆ ಇದ್ದಾಗ ನಮ್ಮ ತುಳಿತಾರ ಅಂತೂ ತಲೆಯಾಗ ಬೇಡ. ನಾನಂತೂ ಯಾವತ್ತೂ ಅನ್ಕೊಂಡಿಲ್ಲ. ನನ್ನ ಯಾರೂ ತುಳಿದಿಲ್ಲರಿ 26 ವರ್ಷ. ನಿಜ ಹೇಳ್ತೀನಿ ನಾನು. ಎಲ್ಲರೂ ನಿಮ್ಮ ಹತ್ರ ನಿಜವಾಗಿ ಗಳಿಸಿದಂಥ ವಿದ್ಯೆ ಇತ್ತು, ಸಂಪತ್ತಿತ್ತು ಅಂದ್ರೆ ಕರೀತದೆ ಜಗತ್ತು ನಮ್ಮನ್ನು. ನಾವು ಅದನ್ನು ಬೆಳೆಸಿಕೊಳ್ಬೇಕು, ನಿಂದಿರ್ಬೇಕು. ಎಲ್ಲ ಸ್ವಲ್ಪ ಮಾಡ್ತಾರೆ. ಕೆಲವು ದಿವಸ ಶೇಷಗಿರಿದಾಸರು ಹಾಡು ಕೇಳ್ತಾರೆ, ನಾನು ಹಾಡ್ಬೇಕು ನೋಡಪ್ಪ. 2 ದಿವಸ ಹಾಡ್ತಾರೆ. ಆಮೇಲೆ ಬ್ಯಾಡ ಬೇಡ ಅನಂತ ಕುಲಕರ್ಣಿ ಹಂಗೆ ಆಡಿದ್ರೆ ಅದು ಅವ್ರು ಮುಂದೆ ಆಡಿದ್ವಿ. ಅದಾಗಿನ ತಬಲಾ ಬಾರಿಸೋರು ನೋಡ್ತಾರೆ, ಮುಂದೆ ಆಡಿದ್ರೆ ತಬಲಾ ನೋಡಿದ್ರೆ ಅದು. ಹಿಂಗೆ ವಾರದಾಗ 50 ವಿದ್ಯೆ ಮುಗಿಸ್ತಾರೆ. ಯಾವ ವಿದ್ಯಾದಾಗೂ ಪರ್ಫೆಕ್ಟ್ ಆಗದ. ಒಂದು ಹಿಡ್ಕೊಂಡು ನಿಂತೆ. ನಾನು ಕಳೆದ 26 ವರ್ಷಗಳಿಂದ ಮಾತನ್ನೇ ನಂಬಿ ನಿಂತೆ. ಇವತ್ತು ನಿಮ್ಮ ಮುಂದೆ ಬಂದು ನಿಂತೆ. ಬೇಕಾದ ಉದ್ಯೋಗ ಇರಲ್ರಿ ಅದು, ಅದನ್ನು ಗಟ್ಟಿಯಾಗಿ ನಮ್ಮ. ಅದಕ್ಕೆ ಬಾವಿ ಒಂದು 3-4 ಕಡೆ ತೆಗಿಬಾರ್ದು. ಒಂದೇ ಕಡೆ ಆಳವಾಗಿ ತೆಗೆದ್ರೆ ನೀರು ಹೆಂಗೆ ಬರ್ತದೋ 10 ವರ್ಷ ಮಿನಿಮಮ್ ಕಾಯಬೇಕು ನೀವು. ನಾನು ಹಿರೇಮಗಳೂರು ಕಡೆ ಅವ್ರಿಗೆ ಕಣ್ಣನ ಮಾಮ ಅಂತೀವಿ ನಾವು. ಅವ್ರ ಕಡೆ ಮಾಮ ಅಂತ, ಕಣ್ಣನ ಮಾಮ ಅಂತ ಕರಿತೀವಿ. ಅವ್ರು ಎಷ್ಟು ವರ್ಷದಿಂದ ಅವ್ರಿಗೆ ಎಷ್ಟು ಬೇಡಿಕೆ ಅದ ಕರ್ನಾಟಕದೊಳಗಂದ್ರೆ, ಅವ್ರು ಹಿರೇಮಗಳೂರು ತಮ್ಮ ಪೂಜಾ ಕೈಂಕರ್ಯವನ್ನು ಬಿಟ್ಟು ಬಂದರು ಅಂದ್ರೆ ಅವ್ರು ನಮ್ಗಿಂತ ಹೆಚ್ಚು ಬ್ಯುಸಿ ಆಗ್ತಾರೆ. ಆದರೆ ಅವ್ರು ಬರೋದಿಲ್ಲ, ಯಾಕಂದ್ರೆ ಅವ್ರಿಗೆ ಅನ್ನ ಕೊಟ್ಟದ್ದು ಅವ್ರ ಹತ್ತಿ. ಇವತ್ತು ನನಗೆ ಭಾಳ ದೊಡ್ಡ ಕಂಪ್ನಿಗಳು ಕರೀತಾವೆ. ಆದರೆ ಇಲ್ಲ, ನಾನು ಇದರ ನಗಿಸ್ಕೋತ ಬಂದೀನಿ ರೀ. ಎಷ್ಟೇ ತ್ರಾಸಲ್ಲಿ ನಾನು ನಗಿಸ್ತೀನಿ. ಇದು ನಾನು ನಂಬಿದಂಥ. ನೋಡ್ತದ್ರಿ ವಿಧಿ ಚೇಂಜ್ ಮಾಡಿದ್ರಿ, ಇವನು ಹಣೆ ಬರ ಚೇಂಜ್ ಆಗ್ತಾನೆ, ನೋಡೋಣ ಇವನು ಬಿಟ್ಟು ಬರ್ತಾನೇನು ಅಂತೇಳಿ. ಅದಕ್ಕೆ ಎಷ್ಟೇ ಕಷ್ಟಗಳು ಬಂದರೂ ನೀವು ನಿಂದಿರ್ರಿ. ಆ ಕಷ್ಟಗಳೇ ಒಂದು ದಿವಸ ನಿಮಗೆ ಪುಷ್ಪವೃಷ್ಟಿಯನ್ನು ಕರೆಸ್ತಾವೆ. ಇದು ನನ್ನ ಅನುಭವ ಸ್ನೇಹಿತರೆ. ಏನು ಗಲಾಟೋ ಜಗಳೋ, ಈ ಕಡೆ ಗಲಾಟೆ ಭಾಳ ಮಾಡಕತ್ತ. ಸೊ ಹಾಸ್ಯಕ್ಕೆ ನಾನು ನನ್ನನ್ನು ಸಮರ್ಪಿಸ್ಕೊಂಡಿದ್ದರಿಂದ ನೀವೆಲ್ಲ ನಾನು ಇಷ್ಟಪಟ್ಟಿರಿ. ಇದುವರೆಗೂ 26 ವರ್ಷಗಳಲ್ಲಿ 3000 ಕಾರ್ಯಕ್ರಮಗಳನ್ನು ನಾನು ಈಗೇನು ಇಲ್ಲಿ ಯಾರ್ಯಾರು ಬಂದಿರೋ ಇವರೆಲ್ಲರೂ ಊರಿಗೆ ಹೋಗೀನಿ. ಎಲ್ಲರೂ ಬಂದು ನನ್ನನ್ನು ಅಭಿನಂದಿಸಿದರು, ಮಾತಾಡಿಸಿದರು, ಫೋಟೋ ತೆಗೆಸ್ಕೊಂಡ್ರು. ಅದು ಒಂದು ದೊಡ್ಡ ಪ್ರಯಾಸದ ಕೆಲಸನ ಫೋಟೋ ತೆಗೆಸ್ಕೊಳ್ಳೋದು. ಈ ಸೆಲ್ಫಿ ಭಾಳ ಚಲೋ ಇದೆ. ಸೆಲ್ಫಿ ಅಂದರೆ ಸೆಲ್ಫಿಶ್ಗಳಿಗೆ ಅಂತ ಅರ್ಥ.
ಮೊದಲು ಎಲ್ಲರೂ ನಿಂದಿರಿಸಿ ಗ್ರೂಪ್ ಫೋಟೋ ತೆಗಿತಿದ್ರಿ. ಈಗ ನೋಡ್ರಿ ಗ್ರೂಪ್ ಫೋಟೋ ಯಾರು ನನಗೆ ಒಂದು ಸೆಲ್ಫಿ ರೀ ಅಂದರೆ ಸೆಲ್ಫಿ ಅಂದರೆ ಇಟ್ ಮೀನ್ಸ್ ಸೆಲ್ಫಿಶ್ ಅವ ಅಂತ, ನಂದೊಂದೇ ಬರಲಿ ಅದ್ರಾಗ ಅಂತ. ಸೊ ಇಂಗ್ಲೀಷ್ ಶಬ್ದಗಳ ಅರ್ಥ ಹುಡುಕತ್ತು ಹೋಗ್ಬೇಕು. ನಮ್ಮ ಗುರುಗಳಾಗಿರ್ತಕ್ಕಂಥವ್ರು ಬೀಚಿ, ನಿಮಗೆಲ್ಲ ಗೊತ್ತದ. ಆ ಬೀಚಿಯವ್ರ ಸಾಹಿತ್ಯದಿಂದ ಅವರು ಬ್ರಾಹ್ಮಣರ ಬಗ್ಗೆ 40 ವರ್ಷದಿಂದ ಹೇಳಿದ್ದು ಇವತ್ತು ಮುಂಜಾನೆಗೆ ಸಹಿತ ಸತ್ಯ ಆಗ್ತದೆ. ಅವ್ರೇನಾರು ಈಗಿದ್ರೆ ಮೂರ್ಛೆ ಹೋಗಿಬಿಡ್ತಿದ್ರು ಬೀಚಿಯವರು. ಇಷ್ಟು ಜನರನ್ನು ಒಂದೇ ಕಡೆ ಸೇರಿಸಿರ, ಇದು ಭಾಳ ದೊಡ್ಡ ಪವಾಡ್ರಿ ನಿಮ್ಮದು ಅಂಥೇಳಿ ಈ ಬೆಳಗಾವಿ ಅಧ್ಯಕ್ಷರು ಉಪಾಧ್ಯಕ್ಷರನ್ನ ಅವ್ರಿಗೆ ಗ್ಯಾರಂಟಿ ಅವ್ರಿಗೆ ಪದ್ಮಶ್ರೀ ಕೊಡ್ಬೇಕಂತ ಹೇಳ್ತಿದ್ರು ಅವರು. ಯಾಕಂದ್ರೆ ಈಗ ಕಾಲ ಸುಧಾರಿಸದ, ಈಗ ಯುವಕರು ಭಾಳ ಒಳ್ಳೆಯ ವಿಚಾರಗಳಿಂದ ಮೇಲೆ ಬರ್ತಿದ್ದಾರೆ, ಸಂಘಟನೆಯ ಮೂಲಕ ಹೊರಗೆ ಬರ್ತಾರೆ. ಇವು ವರ್ಣಗಳು ಹೋಗ್ಯಾವ, ಸ್ಮಾರ್ಥ, ವೈಷ್ಣವ, ಕಣ್ವ ಎಲ್ಲ ಹೋಗ್ಯಾವ್ರಿ. ನಾವೆಲ್ಲ ಸಣ್ಣವರಿದ್ದಾಗ ಅಚ್ಯುದಾಸರು ಹರಿಕತಿಗೆ ಬರ್ತಿದ್ರು ನಮ್ಮೂರಿ, ಭಾಳ ಚಂದ ಹೇಳ್ತಿದ್ರು ಅವ್ರು. ನಾವು ಆಗ್ಗೆ ತಿಳ್ಕೊಳ್ಳಿಲ್ಲ, ಈಗ ಸಂಘಟನೆ ಆಗ್ತದೆ, ಅದು ನನಗೂ ಸಂತೋಷ. ಅದು ಏನಂದ್ರೆ ವೈಷ್ಣವರ ಮನೆ ಹುಡುಗಿ ಸ್ಮಾರ್ಥರ ಮನೆಗೆ ಕೊಟ್ಟರು. ಏನು ಅಂತರ್ಜಾತಿ ವಿವಾಹ ಆತ ನನ್ನಂಗೆ ಮಾಡಿದ್ರಿ ಅವರು. ಹಾಂ, ಈಗೂ ಅಲ್ಲದ ಕೆಲವು ಕಡೆ, ಎಲ್ಲ ಊರಾಗಿಲ್ಲ, ಕೆಲವು ಕಡೆ ಇನ್ನೂ ಅದು. ಪಾಪ ಹುಡುಗಿ ಸ್ಮಾರ್ಥರ ಮನೆ ಹುಡುಗಿ ಮಾಮೂಲು ಮುಂಜಾನೆ ಹಲ್ಪುಡಿ ತೊಗೊಂಡು ಹಿಂಗೆ ಹಲ್ಲು ತಿಕ್ಕೊಳಕತ್ತು. ಇದು ವೈಷ್ಣವ್ರ ಮನೆ, ಹಿಂಗೆ ತಿಕ್ಕಬೇಕು ನೀನು. ಹಿಂದ ನಿಂತಿದ್ದ ಮಾವ, ಅಡ್ಡ ಏನೂ ಇಲ್ಲವ ನಮ್ಮ ಮನ್ಯಾಗ, ಹಲ್ಲ ಸಹಿತ ಹಿಂಗೆ ತಿಕ್ಕಬೇಕು. ಆ ಹುಡುಗಿ ಗಂಡನ ಮನೆಯಾಗಿದ್ದಾಗ ಹಿಂಗೆ, ತವ್ರ ಮನೆಗೆ ಹೋದ ಹಿಂಗೆ. ಹಾಂ, ಇದ್ದೀರೇನು ಯಾರ ಅಂಥವ್ರು ಇಲ್ಲೇ ಇಲ್ಲ, ಸಂತೋಷ. ಹಾಂ, ಮಾಡಂಗಿದ್ರೆ ಇಷ್ಟು ಕರೆಕ್ಟ್ ಮಾಡ್ಬೇಕ್ರಿ. ಹಲ್ಲು ಸಹಿತ ಹಂಗೆ ತಿಕ್ಕಂಗೆ ಇದ್ದೀರ ನೀವು, ಅದನ್ನು ಪಾಲಿಸ್ರಿ, ಇಲ್ಲ ಬಿಟ್ಟು ಬಿಡ್ರಿ. ಏನು ಮಾಡೀವಿ ನಾವು? ಭಾಳ ಚಂದ ಉದಾಹರಣೆ. ಇಂಥದ ಒಂದು ದೊಡ್ಡ ಸಮ್ಮೇಳನ ಆಗಿನ ಕಾಲಕ್ಕೆ ಹರಪನಹಳ್ಳಿಗೆ ಏರ್ಪಡಿಸಿತ್ತು. ಏನು ಸಮ್ಮೇಳನ, ಜಗಳ ಆಗಿಬಿಡ್ತು. ಗದ್ಲೋಗದ ಕಾವು 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 ಮಾಡ್ಲಿಕ್ಕೆ ಗೊತ್ತಲ್ಲ, ಸಣ್ಣ ಪುಟ್ಟದಕ್ಕೆ ಶುರು ಮಾಡಿಬಿಡ್ತಾರೆ. ನಾ ಇಲ್ಲಿ ಖರ್ಚಿ ಬಾಯ್ಕೆ ಹೋಗಿದ್ದೀನಿ ರೀ, ನೀವು ಬಂದು ಕೂತಿರಿ, ಅಲ್ಲೇ ಶುರುವಾದ ಜಗಳ. ನನಗೆ ಗೊತ್ತಿತ್ತು ರೀ ನೀವು ಬರ್ತೀನಿ ಸಮ್ಮೇಳನಕ್ಕೆ ಅಂದಾಗ, ಅಂದ್ಕೊಂಡಿದ್ದೆ ನಾನು ಹೋಗಬಾರ್ದು ಅಂತ ಅಂದ್ಕೊಂಡಿದ್ದೆ, ಹಾಳಾಗಲಿ ಬಂದುಬಿಟ್ಟೆ ಅಂತ ಅಲ್ಲೇ ಶುರು ಮಾಡಿಬಿಡ್ತಾರೆ. ಅದಕ್ಕೆ ಹಂಗೆ ಜಗಳ, ಸಣ್ಣ ಜಗಳ ಶುರು ಹೂ ಅಂತ ಪೊಲೀಸರು ಬಂದುಬಿಟ್ರು. ಯಾಕಂದ್ರೆ ಇಷ್ಟು ಜನ ಸೇರಿ ಪೊಲೀಸರು ಬರೋಕೊಂಡು ಲಾಠಿ ಚಾರ್ಜ್ ಮಾಡ್ರಿ. ತಕ್ಷಣ ಓಡಿ ಬಂದ್ರು ಆಚಾರ ಹುನ್ಗುಂದ್ ಸರ್ ಅಂತವ್ರು, ಕುಲಕರ್ಣಿ ಅಂತವರು. ಸರ್ ಬ್ಯಾಡ್ರಿ, ಬ್ರಾಹ್ಮಣರು ಲಾಠಿ ಚಾರ್ಜ್ ಮಾಡಬಾರ್ದು, ಕೂತಿರ್ತಾರೆ, ಹೇಳೋದಾಗೋದಿಲ್ಲ, ನಮ್ಮ ಮಂದಿಗೆ ಮೊಣಕಾಲು ಸೂಲಿ ಭಾಳ, ಬ್ಯಾಡ್ರಿ ಲಾಠಿ ಚಾರ್ಜ್ ಬೇಡ, ಮಾಡಬೇಡ್ರಿ. ಮತ್ತು ಏನು ರೀ ಹೆಂಗಂದ್ರೆ ಒಮ್ಮೆಲೆ ಶೂಟ ಮಾಡಿಬೇಡ. ಅಯ್ಯಮ್ಮ, ಬ್ರಹ್ಮಹತ್ಯಾ ದೋಷ, ಬ್ರಾಹ್ಮಣರನ್ನ ಕೊಂದ್ರೆ ಉಳಿದಿರಿ ನೀವು, ಬ್ಯಾಡ್ರಿ. ಟಿಯರ್ ಗ್ಯಾಸ್ ಹಾಕಿದ್ರೆ ಹೆಂಗೆ ರೀ, ಕಣ್ಣಾಗ ನೀರು ಬರ್ತದೆ. ಹೇ, ಬ್ರಾಹ್ಮಣರ ಕಣ್ಣಾಗ ನೀರು ಬರೋದು ಊಟ ತಡ ಆದ್ರೆ ಒಂದ. ನೀನು ಬೇಕಾದ ಟಿಯರ್ ಗ್ಯಾಸ್ ಹಾಕಿ, ಅವ್ರೇನು ಅಳೋದಿಲ್ಲ ತಮ್ಮ. ಹಾಂ, ಬ್ಯಾಡ. ಮತ್ತು ನೀರಿನ ಚಿರಿಕಿ ಹೊಡೆದ್ರಿ ಜನರ ನೆಪ್ಸಲಕ್ಕೆ. ಸ್ನಾನ ಆತಂತೇಳಿ ಅಲ್ಲೇ ಸಂಧ್ಯಾ ವಂದನೆ ಕೂತ್ರೆ ಅಲ್ಲೇ ಪಂಜಾ ತೊಗೊಂಡು ಉಟ್ಕೊಂಡ್ರೆ ಮತ್ತು ಏನು ರೀ, ಟಿಯರ್ ಗ್ಯಾಸ್ ಬೇಡ ಅಂತೀರಿ, ನೀರಿನ ಚಿರಿಕಿ ಬೇಡ ಅಂತೀರಿ, ಕರ್ಫ್ಯೂ ಬೇಡ ಅಂತೀರಿ, ಶೂಟ್ ಬೇಡ ಅಂತೀರಿ, ಲಾಠಿ ಚಾರ್ಜ್. ಮತ್ತು ಏನು ಮಾಡ್ಬೇಕು? ಇವ್ರನ್ನೆಲ್ಲ ಚದರಿಸ್ಬೇಕಲ್ರಿ, ಗಲಾಟೆ ಕಮ್ಮಿ ಆಗ್ಬೇಕಿಲ್ಲ. ನಾ ಅನೌನ್ಸ್ ಮಾಡ್ತೀನಿ ರೀ ಅಂತ ಮುಂದೆ ಬಂದು ಒಬ್ಬ ಆಚಾರ್ಯರು ಎಲೆ ಹಾಕ್ಯದ ಕಡೆ ಪಂಕ್ತಿ ಅದು ಒಬ್ಬರ ಉಳಿಬೇಕ್ರಿ. ಅಲ್ಲಿ ಅವ SP, ಅವ ಅನೌನ್ಸ್ ಮಾಡಿದೇವೆ, ಇಬ್ಬರ ನಿಂತಿದ್ರು ಅಲ್ಲಿ. ಆಗಿನ ಕಾಲಕ್ಕೆ ನಾ ಹೇಳೋದು, ಈಗಿನ ಕಾಲಕ್ಕಿಲ್ಲ. ಅಂದರೆ ಇದನ್ನು ಸೀರಿಯಸ್ ಆಗಿ ತೊಗೊಂಡ್ರೆ ನನ್ನ ಮೇಲೆ ಸಿಟ್ಟಾಗೋರು ಇರ್ತಾರಲ್ಲ, ಏನು ರೀ ಅಷ್ಟು ಹೇಳಿ ಲೈಟ್ ಮಾಡಿಬಿಟ್ರೆ ನಮ್ಮನ್ನು. ಇದನ್ನು ಹಾಸ್ಯವಾಗಿ ತೊಗೊಳ್ರಿ, ಖರೆ ಅದಲ್ಲ. ಎಲೆ ಹಾಕ್ಯದಂದ್ರೆ ನಾವು ಹೆಂಗೆ ಎಲ್ಲ ಬಿಟ್ಟು ಓಡಿಬಿಡ್ತೀವಿ. ಹಾಂ, ಹೆಂಗೆ ಓಡಿಬಿಡ್ತೀವಿ ಅದಕ್ಕೆ ಬ್ರಾಹ್ಮಣ ಬಹುಜನ ಪ್ರಿಯ ಇದ್ದದ್ದು ಇದು ನೋಡೇ ಬಹುಜನ ಪ್ರಿಯ ಆತ್ರಿ. ಅದು ಬಹುಜನ ಪ್ರಿಯ, ಅದು ಯಾಕೆ ಮಾಮ ಕಣ್ಣ, ಅದು ಬಹುಜನ ಪ್ರಿಯ. ನಾವು ಜನಪ್ರಿಯರಿದ್ವಿ, ಎಲ್ಲರೂ ನಮ್ಮನ್ನು ಕೇಳ್ತಿದ್ರು ಸಲಹೆ ಸೂಚನೆಗಳನ್ನು. ಬ್ರಾಹ್ಮಣ ಮಂತ್ರಿ ಇದ್ದ ರಾಜ್ಯ ಎಂದೂ ಕೇಡಿಗೆ ಈಡಾಗ್ತಿದ್ದಿಲ್ಲ. ರಾಜ ಅವ್ರ ಮಾತು ಕೇಳ್ತರು. ನವಾಬರ್ರಿ, ನಮ್ಮ ಹೈದರಾಬಾದ್ ಕರ್ನಾಟಕದವರು, ನಮ್ಮ ನಾಳೆ ನವಾಬರು ಎಲ್ಲ ಬೊಮ್ಮನ ರಾಗಕ್ಕೆ ಬುಲಾವ್ ಅಂತಿದ್ರು. ಬ್ರಾಹ್ಮಣನ ಕೇಳು, ಅವ್ಕೆ ತಿಳಿತಿದ್ದಿಲ್ಲ, ನಮಗೆ ಮರಿತಿದ್ದಿಲ್ಲ. ಹೀಗಾಗಿ ಎಲ್ಲೆಲ್ಲೇ ಮಂತ್ರಿತ್ವ ನಮ್ಮದಿತ್ತು ಅಲ್ಲೆಲ್ಲ ರಾಜ್ಯ ಸುಭಿಕ್ಷ ಆಗಿದ್ವು. ಅದಕ್ಕೆ ಈಗ ನೀವೇನೂ ಕಾಳಜಿ ಮಾಡ್ಬಿಡೋದು. ಮತ್ತೆ ಬ್ರಹ್ಮ ತೇಜಸ್ಸಿಂದ ಮೇಲೆ ಹೇಳ್ಬೇಕಂದ್ರೆ ನೀವೆಲ್ಲ ಅಧ್ಯಯನಗಳು ಮಾಡ್ಬೇಕು. ಭಾಳ ಜನ ಏನು ರೀ, ಒಂದು ಸಣ್ಣ ಪ್ಯೂನ್ ಕೆಲಸ ಸಹಿತ ಸಿಗೋಲ್ತು ನಮ್ಗೆ, ಭಾಳ ತ್ರಾಸಾಗ್ಯದ್ರಿ ಈ ಕೆಲಸದ್ದು. ನಿಮ್ಮ ವೃತ್ತಿ ಏನು ಪಾಪ, ಅವರೇ ಹಿತ್ತರಿ, ನಿಮ್ಮ ಅಪ್ಪ ಏನು ಮಾಡ್ತಾರೆ ಶ್ರಾದ್ದ ಈಗೂ ಅದ ಕಲಿ ನೀನು. ಯಾಕಂದ್ರೆ ಈಗ ಎಲ್ಲರ ಕಡೆ ರೊಕ್ಕ ಹೆಚ್ಚಾಗಿ ಹೆಂಗೆ ಬಳಸ್ಬೇಕು ಗೊತ್ತಿಲ್ಲ. ಸಿಕ್ಕದ್ದು ತಿಂದು ಸಿಕ್ಕದ್ದು ಕುಡಿದು ಜಲ್ದಿ ಸಾಯೋದಕ್ಕತ್ತವ ರೊಕ್ಕ ಹೆಚ್ಚಾದಗಳಿಗೆ. ಅವ್ರಿಗೆ ಶ್ರಾದ್ದ ಮಾಡಿಸೋರು ಇಲ್ದಂಗೆ ಆಗ್ಯಾರ. ನೀ ಮಂತ್ರ ಕಲಿ, ಮತ್ತು ಅದ ಉದ್ಯೋಗಕ್ಕೆ ಬರ್ತೀನಿ ನೀನು, ಹೌದಾ?
ಎಷ್ಟು ಸಿಂಪಲ್ ಟೆಕ್ನಿಕ್ಗಳನ್ನು ಬೀಚಿಯವ್ರು 35-40 ವರ್ಷದಿಂದ ಹೇಳ್ಯಾರ ಅಂದ್ರೆ, ಕಣ್ಣನ ಮಾಮ ಮಾತಾಡ್ತಾ ಬ್ರಾಹ್ಮಣರು ಭಾಳ ಅಂತ ತೆನಾಲಿ ರಾಮಕೃಷ್ಣ ಕೇಳಿದ್ರೆ ಆರ ಭಾವ ಎಷ್ಟು ಚಂದ ಹೇಳಿದರು. ಅದು ಸಮಯ ಪ್ರಜ್ಞೆ ಆ ಟೈಮ್ನಾಗ ಉಳ್ಕೋಬೇಕಂತ ಹೇಳಿದರು. ಅಪಾಯವನ್ನು ತಪ್ಪಿಸಿಕೊಳ್ಳೋದ್ರಾಗ ನಮ್ಮಷ್ಟು ಚಂದ ಬುದ್ಧಿ ಯಾರ್ದು ಓಡಂಗಿಲ್ಲ ರೀ. ಫಸ್ಟ್ ಕ್ಲಾಸ್ ತಪ್ಪಿಸ್ಕೊಂತೀವಿ ನಾವು ಅಪಾಯದಲ್ಲಿ. ಅದು ಏನೋ ಗಾಡ್ ಗಿಫ್ಟು. ನಾವು ಭಾಳ ಸಲ ಬಸ್ ತಪ್ಪಿಸ್ಕೊಂಡೀವಿ, ಆ ಮಾತು ಬೇರೆ. ಹೆಂಗಂದ್ರೆ ಅಚ್ಯುತದಾಸರು ನೋಡ್ರಿ 1988 ಕೇಳಿದಂಥ ಹಾಸ್ಯ ಇವತ್ತಿಗೂ ನೆನಪದ ನನಗೆ. ಯಾಕೆ ಮಕ್ಕಳನ್ನ ಹರಿಕತಿ ಪುರಾಣ ಎಲ್ಲಿ ಒಬ್ಬ ಎತ್ತರದ ನಿಂತು ಮಾತಾಡ್ತಿದ್ದಾನ ಮುಂದೆ ಕೂತು ಕೇಳ್ಬೇಕ್ರಿ. ಅದು ಯಾವಾಗ ಉಪಯೋಗ ಆಗ್ತದೆ ಗೊತ್ತಿಲ್ಲ. 88 ಇವತ್ತು ಹೇಳಕತ್ತೀನಿ. ಏನು ಬ್ರಾಹ್ಮಣರ ಮನೆ ಶೆಟ್ರ ಮನೆ ಅಕ್ಕಪಕ್ಕದಾಗ ಇದ್ದು ಆಗಿನ ಕಾಲಕ್ಕೆ ಹರಪನಹಳ್ಳಿ ಒಳಗೆ ಭಾಳ ನಿಷ್ಠ. ಶೆಟ್ರು ಕಾಮ್ಟ್ರ ಅಂದ್ರೆ ನಮ್ಮ ಶಿಷ್ಯರವರು. ಬ್ರಾಹ್ಮಣರು ಏನಂತಾರೆ ಅವರು ಪಂತುಲ್ಗಾರು ಅಂದ್ಕೊಂಡು ಅವ್ರು ಭಾಳ ಚಂದ ನೋಡ್ಕೋತಾರೆ. ನಮ್ಮ ದೇವ್ರು ಅಂತಲೇ ತಿಳಿದಿರ್ತಾರೆ. ಬ್ರಾಹ್ಮಣರ ಮಗ ಕೇಶವ, ತಿಮ್ಮಯ್ಯ ಶೆಟ್ರ ಮಗ ತಿಮ್ಮ. ಅವ್ರ ಅಜ್ಜನ ಹೆಸರೇ ಇಟ್ಟಿದ್ರು. ಅವರು ತಿಮ್ಮ ಕೇಶವ ಇಬ್ಬರು ಫ್ರೆಂಡ್ಸ್. ಇಬ್ಬರು ಜೊತೆಗೆ ಶಾಲೆಗೆ ಹೋಗ್ತಿದ್ರು. ತಿಮ್ಮಯ್ಯ ಶೆಟ್ಟಿ ಕೇಶವನ ಪಾಟಿ ಚೀಲ ಸಹಿತ ಹಿಡ್ಕೊತಿದ್ದೀನಿ ರೀ. ಗುರುಗಳು ನಿಮ್ಮದು ನಾವು ಹೊತ್ಕೊತೀನಿ ಅಂತ. ಗೆಳತನ ಇದ್ದಿಲ್ಲ, ಅಲ್ಲಿಯೂ ಗುರು ಶಿಷ್ಯ ಭಾವನೆ ಅವ್ರ ಹತ್ರ. ಅವರಿಬ್ಬರು ಆರಾಮಾಗಿ ಶಾಲೆಗೆ ಹೋಗೋ ಮುಂದೆ ಆಷಾಢ ಏಕಾದಶಿ ಬಂತು ರೀ. ಉಪವಾಸ. ಯಾರು ಕೇಶವನ ಮನ್ಯಾಗ ಏನೇನಿಲ್ಲ, ಆಷಾಢ ಏಕಾದಶಿ ಇವತ್ತು ಏನೂ ಮುಟ್ಟಂಗಿಲ್ಲ, ಉಪವಾಸ. ಬ್ರಾಹ್ಮಣರು ಮಾಡ್ತಾರಂದ್ಮೇಲೆ ನಾವು ಮಾಡ್ಬೇಕು. ಶೆಟ್ರ ಮನ್ಯಾಗೂ ಉಪವಾಸ. ಆದರೆ ಇವೆರಡು ಹುಡುಗರು ಪಾಪ 7-8 ವರ್ಷದ್ದು ಶಾಲೆಗೆ ಹೋಗಿದ್ದು, ಹಸಿವಿ ತಡ್ಕೊಳ್ಳೋದು ಆಗಲಿಲ್ಲ. ಶಾಲೆ ಮುಂದೆ ಅವಾಗೆಲ್ಲ ಈಗ ಹೆಂಗೆ ಗುಟ್ಕ ಮಾರ್ತಾರೆ ರೀ ಶಾಲೆ ಮುಂದೆ. ಅವಾಗ ಕುಚ್ಚಿದ ಗೆಣಸು ಮಾರ್ತಿದ್ರು. ಗೆಣಸು ಕುಚ್ಕೋತ ನಾವು ತಿಂದ ಅನುಭವ ಅದ ನಮಗೂ. ಇಂಜನ್ ಒಲಿ ಮೇಲೆ ಅಗ್ಗಿಷ್ಟಿಗೆ ಟೈಪ್ ಒಲಿ ಮೇಲೆ ಗೆಣಸು ಕುಚ್ಚಿ ಅವನ್ನ ಚಿಮಟಿಗೆ ಹಿಡಿದು ಒಂದು ಕೊಡ್ತಿದ್ರು. ಸಿಪ್ಪಿ ಎಂಥ ಟೇಸ್ಟು. ಈಗ ಮಕ್ಕಳಿಗೆ ಆ ಸೌಭಾಗ್ಯ ಇಲ್ಲ. ತಿಮ್ಮಯ್ಯ ಶೆಟ್ಟಿಗೆ ಹಸಿವಿ ತಡ್ಕೊಳ್ಳೋದು ಆಗಲಿಲ್ಲ. ನನ್ನ ಹತ್ರ ರೊಕ್ಕದ ಕೇಶವ ತಿನ್ನೋಣೇನೋ ಅಂದ. ಆತಪ್ಪ, ಎರಡೂ ಒಂದೊಂದು ಗೆಣಸು ತಿಂದು ಮನೆಗೆ ಬಂದ್ರೆ ಶಾಲೆ ಮುಗಿಸ. ತಿಮ್ಮಯ್ಯ ಶೆಟ್ಟಿ ಹೇಳ್ತಿ ಪಾಪ ಸಣ್ಣ ಹುಡುಗಂದು, ಲೇ ತಿಮ್ಮ ಮಗ್ಗ ಒಂದು ಗ್ಲಾಸ್ ಹಾಲು ಕುಡಿ. ಇಲ್ಲವ ಗೆಣಸು ತಿಂದೀನಿ ನಾವು ಅಲ್ಲೇ ಅಂದ್ಬಿಡ್ತಾವೆ. ಎದಿನ ಹೊಡೆದು ಬಿಡ್ತೀರಿ ಶೆಟ್ರು ಹೇಳ್ತೀವಿ. ಏನೋ ಗೆಣಸು ತಿಂದೀಯ ಶಾಲೆ ಮುಂದೆ, ಯಾವಕ್ಕೆ ಏನಾಕಿ, ಎಲ್ಲಿವ ಏನ ನೀರು. ಇನ್ನು ನಮ್ಮಲ್ಲಿ ಅಂಥವ್ರು ಇದ್ದೀವಿ. ಎಲ್ಲಿವ ಏನ ನೀರು, ಯಾವಾಗ ಕುದಿಸಿದ್ಲ ಏನ, ಬುಡುಕಿ ಏನು ಇಟ್ಟಿದ್ಲ ಏನ. ಒಂದು ಅಂಗಡ್ಯಾಗ ಕೂತು ಶೆಟ್ರನ್ನ ಕರೆಸಿ, ಅಯ್ಯೋ ಶೆಟ್ರ ಬರ್ರಿ ನಿಮ್ಮ ಮಗ ನೋಡ್ರಿ ಆಷಾಢ ಏಕಾದಶಿ ಯಾವಾಕಿ ಕೈಯಾಗಿಂದ ಗೆಣಸು ತಿಂದುಬಿಟ್ಟಾನ. ಶೆಟ್ರಿಗೆ ಬೆಂಕಿ ಎತ್ತಿ ಬಿಡ್ತೀರಿ. ಏನು ಮಾಡ್ಬೇಕು, ಬರ್ಲು ತೊಗೊಂಡು ಎಲ್ಲಿದ್ದಿಲ್ಲ ತಿಮ್ಮ ಅಂತೇಳಿ ಮಗನ ಒಳ್ಳೊಳ್ಳೆ ಹೊಡೆದ್ಬಿಟ್ರು. ಮಗ ಹತ್ಕೋತ್ಬಿಟ್ಟ. ಚಡಿ ಒಗದು ಓಡಿ ಹೋಗಿ ಆಚಾರ್ಯ ಏನು ಭಾಳ ಅನಾಹುತಾಗಿದ್ರಿ. ಆಷಾಢ ಏಕಾದಶಿ ದಿನ ನಮ್ಮ ತಿಮ್ಮ ಯಾವಕ್ಕಿ ಕೈಯಾಗಿಂದು ಕುಚ್ಚಿದ ಗೆಣಸು ತಿಂದುಬಿಟ್ಟಾನ್ರಿ. ಆಚಾರ ಅನ್ಕೊಂಡ್ರೆ ಸಿಗ್ತಲೆ ನನಗೆ ಮೇಕ ತೆಗೆದು ನೋಡಿದ್ರು. ದೊಡ್ಡ ಹವನ ಹೋಮ ಅದನೋ ಶೆಟ್ಟಿ, ಇದೇನು ಸಾಮಾನ್ಯ ಅಲ್ಲಪ್ಪ. ಯಾವ ನೀರೋ ಏನೋ ಹಾಕಿ ಯಾರೋ ಏನೋ ಅಗ್ನಿ ಬಿಡು ನಡೀತದ. ಅದ್ರ ಮೇಲೆ ಬೇಯಿಸಿದ್ದೇನದಲ್ಲ ಅದು. ಮತ್ತು ಏನು ಮಾಡ್ಬೇಕು, 5,000 ಆಗಿನ ಕಾಲಕ್ಕೆ 5,000 ಅಂದ್ರೆ 50,000 ಇದ್ದಂಗೆ. ಅಯ್ಯೋ ಮನೆಗೆ ಮತ್ತೆ ಸಿಟ್ಲೆ ಬಂದನ್ರಿ. 5,000 ಹಾಳಾತು. ಮತ್ತೆ ಬರಲು ತೊಗೊಂಡು ಮತ್ತೆ ತಿಮ್ಮನ್ನು ಹೊಡೆದ. ತಿಮ್ಮ ಅವಾಗ ತಡಿಲಾರ, ನಾವು ಒಬ್ಬನ ತಿಂದಿನೇ ನನ್ನ ಜೊತೆ ಕೇಶವನ ತಿಂದಾನ ಅಂತೇಳಿ ಐಡಿಯಾ ಸಿಕ್ತಿ ಶೆಟ್ರಿಗೆ. ಅಲ್ಲೇ ಮತ್ತೆ ಹೋದ. ಬಾ ಶೆಟ್ಟಿ ತಂದೆನ 5,000 ಎಲ್ಲೋ ಕೊಡೋದು. ನೀವು 2.5 ನಾ 2.5. ಯಾಕೋ ಅಂದ್ರೆ ಅವ್ರು ಶೆಟ್ ಆಚಾರ ಏನೂ ಇಲ್ರಿ, ನಿಮ್ಮ ಇವನು ತಿಂದುಬಿಟ್ಟಾನಂತ, ಯಾರೋ ಕೇಶವನು ತಿಂದಾನಂತ ಅದ್ರ ಜೊತೆಗೆ. ಅದಕ್ಕೆ ಇಬ್ಬರೂ ಸೇರಿ ಅವನ್ನ ಮಾಡಿಸ್ಬೇಡ. ಬಿತ್ತು ಬಜೀತಿ ಆಚಾರ್ಯ. ತಡಿಯಪ್ಪ ಆಪತ್ ಧರ್ಮ ಅಂತ ಒಂದು ಇರ್ತದೆ ನೋಡ್ತೀನಿ ಅಂದು ಪುಟ ತಿರುವಿ ಏನು ಹೇಳ್ಬೇಕ್ರಿ ಅರ್ಧ ತಾಸಿನ ಮೇಲೆ. 2 ಸಣ್ಣ ಹುಡ್ರಪ್ಪ, ನಿನ್ನ ಮಗಂದು ದೋಷ ಒಪ್ಕೊಂತೀನಿ ನಾನು, ಆದರೆ ಕೇಶವನ ಕೂಡ ತಿಂದುದರಿಂದ ಲೇಷವೂ ದೋಷವಿಲ್ಲ. ನೀವೇನು ಮಾಡ್ತಿರಲೇ, ಮನೆ ಆಫೀಸು ಇಷ್ಟೇ ವಾತಾವರಣ. ದಯವಿಟ್ಟು ಅದಕ್ಕೆ ಹೊರಗಡೆ ಬರೋದನ್ನು ಕಲೀರಿ ಸ್ನೇಹಿತರೆ. ಪಕ್ಕದಲ್ಲಿರೋರನ್ನ ಮಾತಾಡ್ಸೋದನ್ನು ಕಲೀರಿ, ಮಾನವೀಯತೆಯನ್ನು ಕಲೀರಿ, ನಾಗರಿಕತೆಯನ್ನು ಕಲೀರಿ. ಅಯ್ಯೋ ನಮಗೆ ಆಗ್ಬೇಕು ಬಿಡಿ ಸರ್, ಅಯ್ಯೋ ನಮ್ಮದೇ ನಮಗೆ ಕಷ್ಟ ಅಲ್ವಾ. ದಯವಿಟ್ಟು ಯಾವತ್ತೂ ಹಾಗೆ ಅನ್ಕೋಬೇಡಿ. ದಯವಿಟ್ಟು ನಮ್ಮದೇ ದೊಡ್ಡದು ಅಂತ ಅನ್ಕೋಬೇಡಿ. ನಿಡಿಯರ್ಗಮ್ ನಿಡಿಯರ್ಗಳಿರು ಅಂತ ಹೇಳ್ತಾನೆ ಪಂಪ. ನಾವು ಎಷ್ಟೇ ದೊಡ್ಡದು ಅನ್ಕೊಂಡ್ರೆ ನಮ್ಗಿಂತ ದೊಡ್ಡದೊಂದು ಇರುತ್ತೆ. ಹೌದಾ ನೋಡಿ, ರಾತ್ರಿ ಆದ ತಕ್ಷಣ ನಕ್ಷತ್ರಗಳು ಫಸ್ಟ್ ಬರ್ತವೆ. ನಾವೇ ಲೋಕಕ್ಕೆಲ್ಲ ಬೆಳಕು ಕೊಡ್ತಾ ಇದೀವಿ, ನಾವು ಕೋಟ್ಯಾಂತರ ನಕ್ಷತ್ರಗಳಿದ್ದೀವಿ, ಬೆಳಕು ಕೊಡ್ತಾ ಇದೀವಿ ಅಂತ ನಕ್ಷತ್ರಗಳನ್ನು ಕಳ್ತದೆ. ಎಲ್ಲಿವರೆಗೂ? ಚಂದ್ರ ಬರೋವರೆಗೂ. ಚಂದ್ರ ಬಂದ ತಕ್ಷಣ ಚಂದ್ರ ನಾನೇ ನಕ್ಷತ್ರಗಳನ್ನೆಲ್ಲ ಮರೆಮಾಚಿಬಿಟ್ಟೆ, ಇನ್ಮೇಲೆ ನಂದೇ ಬೆಳಕು ಭೂಮಿಗೆ ಅಂತ ಕತಾನೆ.
ಯಾವಾಗ? ಸೂರ್ಯೋದಯ ಆಗೋವರೆಗೂ. ಸೂರ್ಯ ಬಂದ ಅಂದರೆ ಎಲ್ಲರ ಆಟ ಬಂದು. ಹಾಗೆ ಒಬ್ಬರಾದ ತಕ್ಷಣ ಈ ಕಾಲ ಪ್ರಪಂಚದಲ್ಲಿ ಒಬ್ರಿಗಿಂತ ಒಬ್ಬರು ದೊಡ್ಡವರು ಇರ್ತಾರೆ. ಅದಕ್ಕೆ ಎಲ್ಲರ ಸ್ನೇಹ ಮಾಡ್ರಿ, ಸಾಮಾನ್ಯರ ಸ್ನೇಹ. ನಿಮ್ಗೆ ಹೇಳ್ತಿಲ್ಲ, ದೊಡ್ಡ ದೊಡ್ಡ ಆಫೀಸರ್ಗಳು, ನನಗೆ ಅಂಥವ್ರು ಗೊತ್ತು, ಇಂಥವ್ರು ಗೊತ್ತು, ದೊಡ್ಡವ್ರು ಗೊತ್ತು ಅಂತೇಳಿ ನೀವು ಕಾದ್ರೆ ದೊಡ್ಡವರೆಂದು ನಮ್ಮ ಸಹಾಯಕ್ಕೆ ಬರಲ್ಲ. ನಮ್ಮ ಸಹಾಯಕ್ಕೆ ಬರೋರು ಮತ್ತೆ ಆಟೋ ಡ್ರೈವರ್ಗಳು, ಬಸ್ ಡ್ರೈವರ್ಗಳು, ಕೂಲಿಗಳು, ಕಂಡಕ್ಟರ್ಗಳು, ಸಣ್ಣ ಜನರೇ ಸ್ನೇಹಿತರೆ ಸಹಾಯಕ್ಕೆ ಬರೋದು. ದೊಡ್ಡ ಜನ ಯಾವತ್ತೂ ಸಹಾಯ ಮಾಡಲ್ಲ. ಒಂದೇ ಒಂದು ಉದಾಹರಣೆ ಕೊಡ್ಬೇಕಂದ್ರೆ, ಸಮುದ್ರದ ನೀರು ಯಾವತ್ತೂ ನಮ್ಮ ಬಾಯಾರಿಕೆ ಹಿಂಗಿಸೋದಿಲ್ಲ, ಬಾವಿ ನೀರೇ ನಮ್ಮ ಬಾಯಾರಿಕೆ ಹಿಗ್ಸೋದು. ಸಮುದ್ರ ನೋಡೋದಕ್ಕೆ ದೊಡ್ಡದಾಗಿರ್ತದೆ. ಅದಕ್ಕೆ ಸಾಮಾನ್ಯರ ಜೊತೆ ಮಾತಾಡಿ, ಸಾಮಾನ್ಯರ ಜೊತೆ ಬೆರೀರಿ. ಅಯ್ಯೋ ರೈತ, ಅಯ್ಯೋ ಫಾರ್ಮರ್ ಅಂತೆ, ಅಗ್ರಿಕಲ್ಚರಿಸ್ಟ್ ಅಂತೆ, ಅವನ ಜೊತೆ ಏನು ಮಾತು? ದಯವಿಟ್ಟು ಬೇಡ. ಅನ್ನದಾತ ಅವನು. ಇವತ್ತು ನಾವೇನಾದ್ರು ಈ ದೇಶದಲ್ಲಿ ಕೈ ಮುಗಿಬೇಕಾಗಿದ್ರೆ ಅದು ನಮ್ಮ ರೈತರಿಗೆ. ಯಾಕಂದ್ರೆ ಅನ್ನದಾತರು ನೋಡಿ, ಮಳೆ ಇರಲಿ ಚಳಿ ಇರಲಿ, ಮಳೆ ಬರಲಿ ಬಿಡಲಿ, ಹೊಲನ ಉತ್ತಾರೆ, ಬಿತ್ತಾರೆ ಸ್ನೇಹಿತರೆ. ಅವರಿಂದಲೇ ಇವತ್ತೆಲ್ಲ ಇಂಥ ಉದ್ಯಮಿಗಳು. ಅದಕ್ಕೆ ಕೋಟಿಗೆ ಇದ್ದ ಮೇಟಿ ವಿದ್ಯೆ ಮೇಲು ಅಂತ ಹೇಳೋದು ಅದಕ್ಕೆ. ನಾನು ಆಸ್ಟ್ರೇಲಿಯಾದಲ್ಲಿ ಇದ್ದಾಗ ಮೆಲ್ಬರ್ನ್ ಸಿಟಿಗೆ ಹೋಗಿದ್ದೆ ಸ್ನೇಹಿತರೆ. ಮೆಲ್ಬರ್ನ್ ಸಿಟಿ, ಅಲ್ಲಿ ಕುರಿ ಸಾಕಣೆ ತುಂಬಾ ಮುಖ್ಯವಾದಂಥ ಉದ್ಯೋಗ. ಮೆಲ್ಬರ್ನಲ್ಲಿ 2 ಹೆಲಿಕಾಪ್ಟರ್ಗಳು ಬರ್ರಂತ ಶಬ್ದ ಮಾಡ್ತಾ ಕೆಳಗಿಳಿತಾ ಇದ್ವು. ನನಗೇನಿದು ಹೆಲಿಕಾಪ್ಟರ್ ಇಷ್ಟು ಕೆಳಗಿಳಿತಾ ಇದೆ? ಯಾರೋ ಮಿನಿಸ್ಟರ್ ಬಂದಿರಬೇಕು ಅನ್ಕೊಂಡೆ ನಾನು. ಏನದು, ಯಾರು ಬಂದಿದ್ದಾರೆ? ಮಿನಿಸ್ಟರ್ ಬಂದಿದ್ದಾರಾ? ಹೆಲಿಕಾಪ್ಟರ್ ಇಳಿತಾ ಇದೆ ಅಲ್ಲಿಂದ. ಇಲ್ಲ ಸರ್, ಕುರುಬರು ಕುರಿ ಕಾಯ್ತಿದ್ದಾರೆ ಅಂದ್ರು. ಆಶ್ಚರ್ಯ ಆಯ್ತು ನನಗೆ. ಕುರುಬರು ಕುರಿ ಕಾಯ್ತಿದಾರ ಹೆಲಿಕಾಪ್ಟರ್? ಹೌದು ಸರ್, ಇಲ್ಲಿ ಲಕ್ಷಗಟ್ಟಲೆ ಕುರಿ ಇರುತ್ತೆ. ಬಡಿಗೆ ತಗೊಂಡು ಕಂಬಳಿ ಹಾಕೊಂಡು ಹೋ ಅಂತಂದ್ರೆ ಹೋಗಲ್ಲ ಅವು. ಅದಕ್ಕೆ ಹೆಲಿಕಾಪ್ಟರ್ ಸೈಲೆನ್ಸರ್ ತಗೊಂಡು ಬ್ರರ್ ಅಂತ ಶಬ್ದ ಮಾಡ್ತಾರೆ, ಅವೆಲ್ಲ ಹೋಗಿ ಗಟ್ಟಿ ಸೇರ್ಕತ್ತವೆ. ಅದು ನೋಡಿ, ಹೆಲಿಕಾಪ್ಟರಿಂದ ಕುರಿ ಕಾಯ್ತಾರೆ ಅಂದ್ರೆ ಸರ್ಕಾರ ಅದಕ್ಕೆ ಎಂಥ ಒಂದು ಮಾನ್ಯತೆಯನ್ನು ಕೊಟ್ಟಿರಬೇಡ, ತನ್ನ ಉದ್ಯಮಿಗೆ ಎಂಥ ಶಕ್ತಿಯನ್ನು ಕೊಟ್ಟಿರಬೇಡ. ನಮ್ಮ ದೇಶದಲ್ಲಿ ರೈತರಿಗೆ ಬೆಲೆನೇ ಇಲ್ಲ. ಸ್ವಲ್ಪ ಹೊಲ ಕೊಡೆ, ಎಣ್ಣೆ ಕೊಡ್ರಿ ಅಂದ್ರೆ ಕುಡಿಯೋದಕ್ಕೆ ಎಣ್ಣೆ ಇದೆ, ತಗೊಂಡೋಗಿ ಕುಡಿದು ಸಾಯಿ ಅಂತ. ಆ ಥರ ಆಗಬಾರ್ದು ಸ್ನೇಹಿತರೆ. ನಾವು ಯಾವುದು ಮೂಲ ಅದನ್ನೇ ಮರೀತಾ ಇದೀವಿ. ಎಲ್ಲರೂ ಬೆಂಗಳೂರಿಗೆ ಬರ್ತೀವಿ, ಎಲ್ಲರೂ ಹೈದರಾಬಾದು, ಬಾಂಬೆ ಸಿಟಿ ಒಳ್ಳೊಳ್ಳೆ ಉದ್ಯೋಗ ಮಾಡಬೇಕು ಅಂತ ಹೋಗ್ತೀವಿ. ಆದರೆ ಮೂಲ ಉದ್ಯೋಗವನ್ನೇ ನಾವು ಮರಿತೀವಿ. ಅದಕ್ಕೆ ದಯವಿಟ್ಟು ಈ ಥರದ ಉದ್ದಿಮೆಗಳು ಆ ಥರದ ಬೆಳೆಗಾರನ ಸಂರಕ್ಷಣೆ ಮಾಡ್ತಿರೋದ್ರಿಂದ ಈ ವೈನ್ ಮೇಳ ಅತ್ಯಂತ ಯಶಸ್ವಿ ಆಗಲಿ ಅಂತ ನಾನು ಭಾವಿಸ್ತೀನಿ. ಆ ಬೆಳೆಗೆ ದಯವಿಟ್ಟು ಇದು ಯಾವುದಾದ್ರೂ ಅತಿಯಾದರೆ ಎಲ್ಲ ವಿಷವೇ, ಅಮೃತನೂ ಕೂಡ ವಿಷಯ ಆಗುತ್ತೆ. ಅದಕ್ಕೆ ಮಿತವಾಗಿದ್ರೆ ಇದೇ ಆರೋಗ್ಯಕ್ಕೆ ಕಾರಣ. ನಮ್ಮಲ್ಲಿ ಆರೋಗ್ಯದಲ್ಲಿ ಗಂಡು ಹೆಚ್ಚೋ ಹೆಣ್ಣು ಹೆಚ್ಚೋ ಅಂತ ನಾವು ಯೋಚನೆ ಮಾಡಿದರೆ ಹೆಣ್ಮಕ್ಳೇ ನಮಗಿಂತ ಆರೋಗ್ಯಶಾಲಿ. ಹೌದಾ? ಸ್ವಲ್ಪ ಅಬ್ಸರ್ವ್ ಮಾಡಿ ನೀವು. ಹೆಣ್ಮಕ್ಳು ನಮಗಿಂತ ಕಳಕಳೆಯಾಗಿರ್ತಾರೆ, ಫ್ರೆಶ್ ಆಗಿರ್ತಾರೆ, ನಗ್ತಿರ್ತಾರೆ. ನಮಗೋರ್ಗೂ ಒಂದೇ ಸಾರಿ ಮದುವೆ ಆಗಿರುತ್ತೆ. ಹೌದಾ? ಅಲ್ಲ, ಅನೇಕ ಜನ ಹೆಂಡತಿ ಪಕ್ಕದಲ್ಲಿ ನಿಂತಿದ್ದೀರಾ, ನಿಮಗೋರ್ಗೂ ಒಂದೇ ಡೇಟಿಗೆ ಮದುವೆ ಆಗಿದೆ. ಏನು ವ್ಯತ್ಯಾಸ ಇದೆಯಾ? ಇಲ್ಲ. ಆದರೆ ನೀವ್ಯಾಕೆ ಹೀಗಿದ್ದೀರಾ? ಅವರೇ ಕಳಕಳಿಯಾಗಿದ್ದಾರೆ. ನೋಡಿ, ಅವ್ರು ಎಷ್ಟು ಫ್ರೆಶ್ ಆಗಿರ್ತಾರೆ, ಎಷ್ಟು ಮೇಕಪ್ ಕಡೆ ಗಮನ ಕೊಡ್ತಾರೆ ಅಂದರೆ, ಎಲ್ಲೇ ಹೊರಗಡೆ ಹೋಗ್ಬೇಕಾಗ್ಲಿ ಸೀರೆ ಚೇಂಜ್ ಮಾಡ್ತಾರ. ನಾವು ಹೋದ ವಾರ ಹಾಕೊಂಡು ಅಂಗಿ ಮೇಲೆ ಇಡೀ ವಾರ ಕಳೆದು ಬಿಡ್ತೀವಿ. ಯಾರು ಚೇಂಜ್ ಮಾಡ್ಬೇಕು? ವಯಸ್ಸಂತೂ ಹೆಣ್ಮಕ್ಳು ಹೇಳೋದೇ ಇಲ್ಲ. ಬರ್ತ್ಡೇ ಗಿರಿಜಮ್ಮ ಇವತ್ತು ನಂದು ಅಂತಾರಾಗ್ಲಿ, ಎಷ್ಟನೇದು ಅಂತ ಹೇಳಲ್ಲ. ಇವು ನಾವು ಬಡಿ ಮಕ್ಕಳು ಗಂಡಸರು 60 ಅಮ್ಮ ಹೇಗಿದೆ ನೋಡಿನೋ, ಪಾಕ ನನಗೆ 72 ಅಮ್ಮ ನಾನೇ ಆಗಿದೆ ನೋಡ. ಸಾಹಿತ್ಯ ಇನ್ನು 20 ವರ್ಷಕ್ಕನ್ನೋ ಕಲ್ಪನೆ ಇಲ್ಲ ಅವನಿಗೆ. ಹೆಣ್ಮಕ್ಳು ಬರ್ತ್ಡೇ ಆಚರಿಸ್ಕೊಳ್ಳೋದು ಬರೀ ಕೇಕ್ ತರ್ತಾರೆ. ಅಯ್ಯೋ ಬರ್ತ್ಡೇ ಅಷ್ಟೇ. ಇವು ನಮ್ಮ ಕಡೆ ಒಬ್ಬ ಮೊನ್ನೆ ಬರ್ತ್ಡೇ ಆಚರಿಸ್ಕೊಂಡ, ಕೇಕ್ ತರಿಸಿದ್ದ, ಕ್ಯಾಂಡ್ಲೆಲ್ಲ ಇಟ್ಬಿಟ್ರೆ ಕೇಕ್ ಕಾಣಲ್ಲ ಅಂತೇಳಿ 60 ಕ್ಯಾಂಡ್ಲ್ ಬಲ್ಬ್ ಇಟ್ಟಿದ್ದ. ಅದರಲ್ಲಿ ಬಲ್ಬ್ ಇಟ್ಟು ಟಕ್ಕಂತ ಸ್ವಿಚ್ ಹಾಕಿದ, ಟಿಂಗ್ ಅಂತ ಅದು ಹತ್ತು. 60 ಇಯರ್ಸ್ ನಿಮಗೆ? ಅದಕ್ಕೆ ಹೌದು ಸರ್ 60 ಇಯರ್ಸ್. ಅದಕ್ಕೆ 60 ಎಂಥ ಐಡಿಯಾ! ಒಂದು 60 ವರ್ಷಕ್ಕೆ ಕ್ಯಾಂಡ್ಲ್ ಇಡ್ತಾನೆ, ಬಲ್ಬ್ ಇಡ್ತಾನೆ, ಕ್ಯಾಂಡ್ಲ್ ಇಡಲ್ಲ. ಈ ಥರ ನಾವು ಗಂಡಸರು ವಯಸ್ಸನ್ನು ಹೆಮ್ಮೆಯಿಂದ ಹೇಳ್ಕೊತೀವಿ, ನಮ್ಮ ಮುಖದಲ್ಲಿ ಕಳೆನೇ ಇರಲ್ಲ. ಯಾಕೆ ಅಂದರೆ 2-3 ಮಕ್ಕಳಾದ ತಕ್ಷಣ ಅಯ್ಯೋ ಮುಗಿಸ 48 ಮನೆ ಮಕ್ಕಳಿದ್ದಾರೆ, ಇನ್ನೇನೋ ಸುಮ್ಮನೆ ತಿರುಗಾಡ್ತವೆ. ಹೆಣ್ಮಕ್ಳು ಹಾಗಲ್ಲ, ಅದು ಏನು ಫ್ರೆಶ್ ಆಗಿರ್ತಾರೆ. ಒಬ್ಬನ ಯಾರೋ ಕೇಳೇಬಿಟ್ಟಂತೆ, ಆಂಟಿ ಅಂಕಲ್ಗೂ ನಿಮಗೂ ಒಂದೇ ಸರಿ ಮದುವೆ ಆಗಿದೆಯಾ? ಹೌದು ಮರಿ ಒಂದೇ. ಮತ್ತೆ ಯಾಕೆ ಅವ್ರು ಯಾವಾಗಲೂ ಕಿರಿಕಿಲ ಅಂತ ನಗ್ತಿರ್ತಾರೆ, ಫ್ರೆಶ್ ಆಗಿರ್ತಾರೆ. ನೀವ್ಯಾಕೆ ಅಂಕಲ್ ಒಂಥರ ಎಣ್ಣೆ ಹನುಮಪ್ಪನ ಥರ ಇರ್ತೀರ ಹೀಗೆ? ಅವಾಗ ಹೇಳಿಲ್ಲಂತೆ ಆಂಟಿ, ನೋಡ್ಪುಟ್ಟ, ನಾನು ಯಾಕೆ ಯಾವಾಗಲೂ ಫ್ರೆಶ್ ಆಗಿ ಕಿರಿಕಿಲ ಅಂತ ನಗ್ತಿರ್ತೀನಿ ಅಂದರೆ, ನಾನು ಕಿಟಿ ಪಾರ್ಟಿ, ಮ್ಯಾರೇಜ್ ಪಾರ್ಟಿ, ಆ್ಯನಿವರ್ಸರೀಸು, ಬರ್ತ್ಡೇ, ಈ ಥರ ವೈನ್ ಮೇಳ ಇಂಥದಕ್ಕೆಲ್ಲ ಹೋಗ್ತಿರ್ತೀನಲ್ವಾ, ಅದಕ್ಕೆ ನಾನು ಫ್ರೆಶ್ ಆಗಿರ್ತೀನಿ. ಮತ್ತು ಅಂಕಲು ಶಿವಗುಣಾರಾಧನೆ, ವೈಕುಂಠ ಸಮಾರಾಧನೆ, ಹೆಣ ಹೊರಕ್ಕೆ ಅವ್ರನ್ನ ಕಳಿಸ್ತಿರ್ತೀನಿ, ಅದಕ್ಕೆ ಅವ್ರು ಹಂಗಿದ್ದಾರೆ.